ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಚೀಲನೇ ಆ ಅನಾಥೆ ಹುಡುಗಿ ವಿಶಾಲಾಕ್ಷಿಗೆ ಶಕ್ತಿ ಅನ್ಸುತ್ತೆ. ಏನೋ ಮ್ಯಾಜಿಕ್ ಮಾಡ್ತಿದ್ದಾಳೆ, ಎಲ್ಲ ಗೊತ್ತಿರೋ ಹಾಗೆ ಮಾತಾಡ್ತಾಳೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಹೊಯ್ಯ ಹೊಯ್ಯ. ಈ ಡಮರುಗನ್ ಬಾರಿಸಿ ಆ ಆತ್ಮಾನಂದ ಸ್ವಾಮಿಗಳ ಕಿವಿಯಿಂದ ರಕ್ತ ಬರೋ ಹಾಗೆ ಮಾಡಿದ್ಲು ಆ ವಿಶಾಲಾಕ್ಷಿ. ಇದನ್ನು ನಾನು ದೂರಕ್ಕೆ ಎಸೆದ್ ಬಿಡ್ತೀನಿ. ಯಾರು ಯಾರಿದು? ಯಾಕಿದ್ರ ಕಲ್ಲೆಸೋದ್ರಿ? ಪುಣ್ಯಕ್ಕೆ ಟೋಪಿ ಹಾಕೊಂಡಿದ್ದೆ ಅಂತ ಸರಿ ಹೋಯ್ತು, ಇಲ್ಲಾಂದ್ರೆ ಲೈಟ್ ಹೌಸ್ ಗತಿ ಅದೋ ಗತಿ ಆಗ್ತಿತ್ತು. ಯಾರದು? ಅಮ್ಮ ಯವ್ವ. ಡಮರುಗ ತ್ರಿಶೂಲ ಎರಡು ದೂರ ಹೋಯ್ತು. ಈ ಚೀಲನ್ ಮಡ್ಚಿಟ್ಟು ಈ ಪಾಟ್ ಕೆಳಗಿಡ್ತೀನಿ, ಯಾರಿಗೂ ಸಿಗಲ್ಲ. ವಿಶಾಲಾಕ್ಷಿ, ನಾವೇನಾದ್ರೂ ನಿನ್ನ ದತ್ತು ತಗೊಂಡ್ರೆ ನೀನು ನಮ್ ಜೊತೆನೇ ಇರ್ತೀಯಾ? ನಾನು ನಿನ್ ಜೊತೆಗೆ ಇದ್ರೆ ನಂಜನಗೂಡಲ್ಲಿರೋ ಆ ಶಿವ ಸಿಟ್ ಮಾಡ್ಕೋತಾನೆ ಅಲ್ವಾ ಅಮ್ಮ? ಅವ್ರನ್ನು ಬರಕ್ ಹೇಳು. ಅವನ್ಗೊಬ್ಬನ್ಗೆ ಬರಕ್ ಹೇಳಿದ್ರೆ ಜೊತೆಗೆ ಅವನು 3 ಕೋಟಿ ಜನ ಕರ್ಕೊ ಬರ್ತಾನೆ. ಅಷ್ಟು ಹೆಸರುವಾಸಿನಾ? ಓಂ ಅಂತ ಒಂದ್ಸಲ ಹೇಳಿದ್ರು ಕೂಡ ಏನು ಅಂತ ಅವ್ರ ಕಷ್ಟ ಕೇಳೋರ್ ಹಿಂದೆ ಎಷ್ಟು ಜನ ಬೇಕಾದ್ರೂ ಬರ್ಬೋದಲ್ವಾ ಅಮ್ಮ? ಹೌದು ಬಿಡು, ಒಳ್ಳೆತನ ಮುಖ್ಯ. ನನ್ ಗಂಡನ್ ತರ. ಏನು ನನ್ ಬಗ್ಗೆ ಮಾತಾಡ್ತಿದ್ದೀರಾ? ಗಂಡಂದ್ರು ಹೇಗಿರ್ತಾರೆ ಅಂತ ಮಾತಾಡ್ತಿದ್ವಿ ಅಪ್ಪ. ಅದೇನಮ್ಮ, ಆ ವಿಷಯದ ಬಗ್ಗೆ ನೀನ್ ಯಾಕೆ ಮಾತಾಡ್ತಿದ್ಯಾ? ನೀನೇನೋ ಚಿಕ್ಕ ಹುಡುಗಿ. ಆ ಮಾತ್ ಹೇಳ್ಬೇಡಿ, ಅವಳಿಗೆ ಬೇಜಾರಾಗ್ಬೋದು. ಯಜಮಾನ್ರು ಹೇಳದ್ ನಿಜಾನೇ. ನೀನ್ ಹೇಗ್ ಹೇಳ್ತೀಯ ಅಮ್ಮ? ಮದ್ವೆನೇ ಆಗಿಲ್ಲ, ಇನ್ನೂ ಮದ್ವೆ ವಯಸ್ಸು ಬಂದಿಲ್ಲ. ಯಾಕಮ್ಮ ಹಾಗ್ ನಗ್ತಿದ್ಯಾ? ಅಯ್ಯೋ ಅಪ್ಪ, ನನ್ ನೋಡಕ್ ಚಿಕ್ಕಳ್ ತರ ಕಾಣಿಸ್ತೀನಿ, ಆದ್ರೆ ತುಂಬಾ ದೊಡ್ಡೋಳು. ಹಾಗ ಎಷ್ಟ್ ದೊಡ್ಡೋಳು? ನೈನಿಗಿಂತ ದೊಡ್ಡವಳ? ನಿನ್ ಹೆತ್ತ ತಾಯಿಗಿಂತ ದೊಡ್ಡವಳ? ನೀವು ಏನ್ ಹೀಗ್ ಮಾತಾಡ್ತಿದ್ದೀರಾ ಯಜಮಾನ್ರೆ? ಪರವಾಗಿಲ್ಲ ಬಿಡಮ್ಮ, ಅಪ್ಪ ನನ್ನ ಹೀಗ್ ಕೇಳ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗತ್ತೆ. ಇವ್ರನ್ನ ಗಾಯತ್ರಿ ಗಾನವಿನ ನೋಡ್ಕೋ ಅಂದ್ರೆ ನಿನ್ನನ್ನ ಆಡಿಸ್ತಾ ಕೂತಿದ್ದಾರೆ, ನೋಡಿದ್ಯಾ ವಿಶಾಲಾಕ್ಷಿ? ಹಲೋ ಮೇಡಮ್, ನಾನ್ ಮಾತ್ರ ಅಲ್ಲ, ಈ ಮನೇಲಿ ಎಲ್ರು ನನ್ ತರನೇ ತಮಾಷೆ ಮಾಡ್ತಿದಾರ. ವಿಶಾಲಾಕ್ಷಿನ ನಿಮ್ಮನ್ ಬಿಟ್ ಬೇರೆ ಯಾರಾದ್ರೂ ರೇಗಿಸಿದ್ರೆ ನಾ ಸುಮ್ನಿರ್ತಿರ್ಲಿಲ್ಲ. ಕೋಪ ಮಾಡ್ಕೋಬೇಡ ಅಮ್ಮ, ಅಪ್ಪ ಹೇಳ್ತಿರೋದು ನಿನ್ ತಂಗಿ ಸುಮನನ್ ಬಗ್ಗೆ. ನಾನು ಅವಳ ಬಗ್ಗೆನೇ ಹೇಳಕ್ ಹೊರಟಿದ್ದೆ, ನೀನ್ ಹೆಸರೇ ಹೇಳ್ಬಿಟ್ಟಿಯಲ್ಲಮ್ಮ. ಹೇಗಿದೆಲ್ಲ? ನನ್ನ ಹೆಂಡತಿ ಹಾಗೆ ನಿನಗೂ ಕೂಡ 6th ಸೆನ್ಸ್ ಗೊತ್ತಾಗುತ್ತಾ? ಕೆಲವೊಂದು ವಿಷಯಗಳು ನಮ್ಗೆ ಮೊದಲೇ ಗೊತ್ತಾಗುತ್ತೆ ಅಪ್ಪ. ಆದ್ರೆ ಆ ಸುಮನ, ಆ ಫ್ರಾಡ್ ಸಖಿ ಇಬ್ರು ಹೆಸರು ಬದಲಾಯಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಮನೆಗೆ ಫೈಲ್ ಬರೋವರೆಗೂ ನಮ್ಗೆ ಗೊತ್ತಾಗ್ಲಿಲ್ಲ. ನನ್ಗೆ ನನ್ ತಂಗಿ ಮೇಲೆ ಅನುಮಾನ ಇದೆ ಅಂದ್ರೆ ಇವರೇ ನಂಬ್ತಿಲ್ಲ. ಹಲೋ ಹಲೋ, ಪ್ಲೀಸ್ ಕಾಮ್ ಡೌನ್. ನೀನ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಚಾಟರ್ ಬಾಕ್ಸ್ ತರ ಮಾತಾಡ್ತಾನೆ ಇರ್ತೀಯ.
ವಿಶಾಲಾಕ್ಷಿಗೆ ಸುಮ್ಮನೆ ಕೋಪ ಬರ್ಸ್ಬೇಡ ನೀನು, ಓಕೆನಾ? ಇಲ್ಲಿ ಕೇಳಮ್ಮ, ಅಪ್ಪ ಹಾಗೆ ಹೇಳ್ತಾರೆ. ನೀನ್ ಹೇಳಿದೆ ನಿಜ. ಸುಮನ ದುರಾಸೆಯಿಂದ ಏನ್ ಮಾಡಕ್ಕಾದ್ರೂ ಸಿದ್ಧವಾಗಿರ್ತಾಳಮ್ಮ, ಅರ್ಥ ಮಾಡ್ಕೋ. ಯಜಮಾನ್ರು ಹೇಳಿದ್ದನ್ ಕೇಳಿ ಸುಮ್ಮನಾಗ್ಬೇಕಾ? ವಿಶಾಲಾಕ್ಷಿ ಹೇಳಿದ್ರ ಬಗ್ಗೆ ಯೋಚಿಸ್ಬೇಕಾ? ಏನ್ ವಿಶಾಲಾಕ್ಷಿ, ಪೂಜೆ ಪುನಸ್ಕಾರ ಎಲ್ಲ ಆಯ್ತಾ? ನೀನ್ ನಿನ್ ಗಂಡನ ನೆನ್ಸ್ಕೋತೀಯೋ ಇಲ್ವೋ? ನನ್ ಗಂಡ ಏನ್ ಸತ್ತಿಲ್ಲ, ಹೊರಗೆ ಹೋಗಿದಾರಷ್ಟೇ. ನೀನ್ ಬಾಯಿಗೊಂದಿಷ್ಟು ಉಪ್ಪು ಹಾಕ. ಯಾಕೆ ಹಾಗೆ ಮಾತಾಡ್ತೀಯಾ? ಇಲ್ಲ ಅಂದ್ರೆ ಇನ್ನೇನ್ ಚಿಕ್ಕಮ್ಮ, ಪೂಜೆ ಆಯ್ತಂತ ಕೇಳಿದ್ರೆ ನನ್ ಗಂಡನ್ ನೆನ್ಸ್ಕೋತೀಯೋ ಇಲ್ವೋ ಅಂತ ನನ್ನೇ ಕೇಳ್ತಾಳೆ. ಏ ವಿಶಾಲಾಕ್ಷಿ, ನಿನ್ಗೇನೋ ಮದ್ವೆ ಆಗಿ ಮಗು ಇರೋ ತರ ದೊಡ್ಡ ಮುತ್ತೈದೆ ತರ ಮಾತಾಡ್ತಿದ್ಯಲ್ಲ? ಎಲ್ರು ನನ್ನೋರು ಅಂತ ನಾನ್ ಅನ್ಕೋತಿರ್ಬೇಕಾದ್ರೆ ಅವ್ರಿದಾರ ಇವ್ರಿದಾರ ಅಂತ ಯಾಕೆ ಹೇಳ್ತಾ ಇದ್ದೀರಾ? ತುಂಬಾ ಜನ ಇದ್ದಾರೆ ಅಂತ ಹೇಳಿ ಎಲ್ಲರನ್ನೂ ಇಲ್ಲಿಗೆ ಬರೋಕ್ ಹೇಳ್ತೀಯ ಹೇಗೆ? ಹೆಲೋ ಹಸ್ಬೆಂಡು, ಮನೇಲಿ ಜಾಗ ಇದೆಯೋ ಅಲ್ವೋ ಅನ್ನೋದು ಮುಖ್ಯ ಅಲ್ಲ, ಮನ್ಸಲ್ಲಿ ಜಾಗ ಇದೆಯಾ ಇಲ್ವಾ ಅನ್ನೋದೇ ಮುಖ್ಯ. ನೀವು ಸರಿಯಾಗಿ ಹೇಳ್ರಿ ದೊಡ್ಡಮ್ಮ. ನನ್ ಚೀಲ ಏನಾದ್ರೂ ನೋಡಿದ್ರಾ? ಯಾವ ಚೀಲ ವಿಶಾಲಾಕ್ಷಿ? ಹೆಗಲ್ ಮೇಲೆ ಹಾಕೊಂಡು ಓಡಾಡ್ತಿರ್ತಾಳಲ್ಲ ಅಕ್ಕ, ಅದನ್ ಕೇಳ್ತಾ ಇದ್ದಾಳೆ. ಎಲ್ಲಿಟ್ಟಿದ್ಯಮ್ಮ? ಇಟ್ಟಿದ್ದ ಜಾಗದಲ್ಲಿ ಇಲ್ಲ ಅಪ್ಪ. ಯಾರಾದ್ರೂ ಎಲ್ಲಾದ್ರೂ ಎತ್ತಿಟ್ಟಿದ್ರೆ ಹೇಳಿ. ಲೈಟ್ ಹೌಸ್ ನೀನ್ ಹೇಳೆ. ನನ್ನನ್ನು ಯಾಕ್ರಿ ಕೇಳ್ತಿದ್ದೀರಾ? ನಾನ್ ಯಾಕೆ ತಗೊಳ್ಳಿ? ಆದ್ರೂ ಅದ್ರಲ್ಲಂತ ಮುಖ್ಯವಾದದ್ದು ಏನಿದೆ? ಡಮರುಗ ಮತ್ತೆ ತ್ರಿಶೂಲ ಬಿಟ್ರೆ? ಅದೇ ಆದ್ರೂ ಸರಿ. ಹಾಗ್ ನೋಡಿದ್ರೆ ರುಕ್ಮಿಣಿನೇ ತುಳಸಿ ದಳದಿಂದ ಶ್ರೀಕೃಷ್ಣನ ಪಡ್ಕೊಂಡ್ಲು. ಅರ್ಥ ಆಯ್ತಾ ಸುಮ್ನಾ? ತುಳಸಿ, ವಿಳೆದೆಲೆ, ಕೊನೆಗೆ ಕರ್ಬೇವೆಲೆ ಕೂಡ ನಿನಗೆ ನೀತಿ ಪಾಠ ಹೇಳತ್ತೆ ಅಂತ ಮತ್ತೆ ನನ್ನೇ ಅಂತಿದ್ಯಲ್ಲ ಅಕ್ಕ. ಅಮ್ಮ ವಿಶಾಲಾಕ್ಷಿ, ಬ್ಯಾಗ್ ಎತ್ತಿದ್ದಾರೆ ಅಂದ್ರೆ ಮನೆಗೆ ಕಳ್ಳರು ಬಂದಿರ್ಬೇಕು. ಮಾಮೂಡ್ವೆ ಕಳ್ದೋದಾಗ ವಿಶಾಲಾಕ್ಷಿ ಮೇಲೆ ಅನುಮಾನ ಪಟ್ಟಿದ್ವಿ. ತನ್ನ ಬ್ಯಾಗ್ ಕಳ್ದೋಗಿದೆ ಅಂತ ಇವಳೆ ಹೇಳಿದ್ರೆ ಇನ್ಯಾರ ಮೇಲೆ ಅನುಮಾನ ಪಡಬೇಕು? 150 ರೂಪಾಯಿ ತ್ರಿಶೂಲ, 50 ರೂಪಾಯಿ ಡಮರುಗೋಸ್ಕರ ಯಾಕಿಷ್ಟು ಒದ್ದಾಡ್ತೀಯ? ಹೋದ್ರೆ ಹೋಯ್ತು, ಹೊಸದ್ ಕೊಡಿಸ್ತೀನಿ ಬಿಡು. ಮೈ ಮೇಲಿರೋ ಒಡವೆ ಎಲ್ಲ ಮಾರಿದ್ರು, ದೇಹದಲ್ಲಿರೋ ಪ್ರಾಣ ಪಣಕ್ಕಿಟ್ರು ಕೂಡ ಅಷ್ಟು ಬೆಲೆ ಬಾಳೋ ವಸ್ತುನ ಕೊಡ್ಸಕ್ಕಾಗಲ್ಲ. ಏಯ್, ಹೋದ್ರೆ ಹೋಯ್ತು. ನಮ್ಮ ಅತ್ತೆ ಮೇಲೆ ಅನುಮಾನ ಬರೋ ಹೋಗಿ ಯಾಕೆ ಮಾತಾಡ್ತೀಯಾ? ಸುಮನಾ, ಅವ್ರವ್ರ ವಸ್ತುಗಳ ಮೇಲೆ ಅವ್ರಿಗೆ ಪ್ರೀತಿ ಇರುತ್ತೆ. ವಿಶಾಲಾಕ್ಷಿ ಚೀಲ ನಮ್ಮನೇಲಿ ಮಿಸ್ ಆಗಿರೋದ್ರಿಂದ ಅದನ್ನ ಹುಡುಕಿ ತಲುಪಿಸೋ ಜವಾಬ್ದಾರಿ ನಮ್ದು. ಪರವಾಗಿಲ್ಲ ಅಪ್ಪ, ನನ್ನವ್ರು ಬಂದು ಹುಡುಕ್ತಾರೆ. ಯಾರೂ ಇಲ್ಲ ಅಂದೆ? ಭಕ್ತರು, ಸೇವಕರು ತುಂಬಾ ಜನ ಇರ್ತಾರೆ ಅಲ್ವಾ?
ಡಮ್ಮೋ ಡಮ್ಮ. ಯಾರು ಬಂದಿದ್ದಾರೆ? ನಾನೇ. ಓಂ ನಮಃ ಶಿವಾಯ. ಶಿವಾಯ ನಮಃ. ಇವ್ರ್ಯಾರು ನಾನು ಸಮಾನವಾಗಿದ್ದಾರೆ? ನನ್ನ ಹೆಸರು ಡಮಕ. ಡಮಕನಾ? ಹಾ, ಢಮ 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 ಢಮ. ಭಲೆ ಭಲೆ ಚೆನ್ನಾಗಿದೆ ಹೆಸರು, ಢಮಕ. ನನಗಿಷ್ಟ ಆಯ್ತು. ನನಗೂ ಅಷ್ಟೇ. ಏನ್ರಿ ಇದು ಒಂಥರ ಮಾತಾಡ್ತಿದ್ದೀರಾ? ಏನಿಲ್ಲಮ್ಮ, ನಿಂಗೆಲ್ಲಾನು ಹೇಳ್ಬೇಕಾ ಏನು? ಏನಿದು ಈ ಗೆಟಪಲ್ಲಿ ಬಂದಿದ್ದೀರಲ್ಲ? ಡಮ್ಮೋ ಡಮ್ಮ. ಅಮ್ಮ ಅಪ್ಪನ್ ಭಕ್ತಿ ಆದ್ರೆ ನಾನು ಈ ತಾಯಿ ಭಕ್ತೆ. ಈ ಚೋಟ್ ಮೆಣಸಿನ್ಕಾಯಿನ ಅಮ್ಮ ಅಂತಿದ್ದಾಳಲ್ಲ. ಪರಮೇಶ್ವರನೇ ಒಪ್ಕೊಂಡಿದಾರಮ್ಮ ಈ ತಾಯಿನ. ಇವ್ರೇನ್ ಮಾತಾಡ್ತಾ ಇದಾರೆ ಅಂತ ನಿಮ್ಗಾದ್ರೂ ಅರ್ಥ ಆಗತ್ತಾ? ನಿನಗೆ ಅರ್ಥ ಆಗದೆ ಇದ್ದಿದ್ ಮಾತ್ರಕ್ಕೆ ಯಾರಿಗೂ ಅರ್ಥ ಆಗಿಲ್ಲ ಅಂತ ಹೇಗ್ ಅನ್ಕೋತ್ಯಾ? ನನಗಂತೂ ಅರ್ಥ ಆಯ್ತು. ಆ ದೇವರೇ ಮೆಚ್ಚೋ ಅಂತ ಪೂಜೆ ಮಾಡೋ ವಿಶಾಲಾಕ್ಷಿನ ಯಾರೇ ಆಗ್ಲಿ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಅದ್ ಸರಿ ಬ್ರೋ, ನೆಕ್ಸ್ಟ್ ಏನಂತೆ? ಕಾಣಿಸ್ದೇ ಇರೋ ವಸ್ತು ನಮಗ್ ಸಿಗೋವರೆಗೂ ನಾವು ಹುಡುಕ್ತಾ ಇರ್ಬೇಕು. ಆ ಚೀಲನ ಹುಡ್ಕೋದಿಕ್ಕೆ ದಿನಪೂರ್ತಿ ಬೇಕಾಗಿಲ್ವಲ್ಲ ವಿಶಾಲ್? ತಗೊಂಡವ್ರೆ ಅದನ್ನ ವಾಪಸ್ ಕೊಡೋವರೆಗೂ ಅದು ಸಿಗೋದಿಲ್ಲ. ಹಾಗಂತ ನಾವು ನಮ್ಮ ಪ್ರಯತ್ನ ಬಿಡೋಕ್ಕಾಗೋದಿಲ್ಲ. ಎಲ್ಲ ಕಡೆ ಹುಡುಕಿ ಸಿಕ್ಕಿದ್ರೆ ಹೇಳಿ. ಅದು ಸಿಗದಿದ್ರೇನೆ ಚೆನ್ನಾಗಿರುತ್ತೆ. ಯಾಕೆ ಹಾಗೆ ಹೇಳ್ತೀರಾ? ಡಮಕ ಇಲ್ಲೇ ಇದ್ರೆ ಚೆನ್ನಾಗಿರತ್ತಲ್ವಾ? ಚೀಲ ಸಿಕ್ಕಿದ್ರೆ ಸಾಕು ಹೋಗೋಣ ಅಂತಿದಾರ ಅವರು. ನೀವ್ ಯಾಕೆ ಹೀಗೆ ಮಾತಾಡ್ತೀರಾ? ನಾನು ನಂಜನಗೂಡಿಗೆ ಹೋಗಿ ಬಂದು ಮಾಡ್ತೀನಿ. ಡಮಕ, ನಂದೀಶ್ ಅಣ್ಣ ಇಲ್ಲೇ ಇದ್ದು ಹುಡುಕ್ತಾರೆ. ಹಾ, ನಂದೀಶ್ ಅಣ್ಣನ? ಅವ್ರು ಯಾವಾಗ ಬರ್ತಾರೆ ವಿಶಾಲಾಕ್ಷಿ? ಏನೋ ನಿಮ್ ಸಂಬಂಧಿಕರು ಬರೋ ತರ ಅಷ್ಟೊಂದು ಸಂಭ್ರಮ ಪಡ್ತಿದ್ಯಲ್ಲ ಹಾಸಿನಿ. ಹುಚ್ಚರನ್ ಕಂಡ್ರೆ ನನ್ನ ಹೆಂಡತಿಗೆ ಇಷ್ಟ ಅಲ್ವಾ ಮಾಮ್? ಡಮ್ಮೋ ಡಮ್ಮ. ನಿಂಗ್ ಹಿಡಿಯತ್ತೆ ಗುಮ್ಮ. ಏನಿರುತ್ತೆ? ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಪುತ್ರ. ನನ್ನ ಪುತ್ರ ಅಂತಿದ್ದಾಳಲ್ಲ ಮಾಮ್ ಇವಮ್ಮ. ಏನೋಪ್ಪ, ವಿಚಿತ್ರವಾಗಿರೋದು ಮಾತ್ರ ಅಲ್ಲ, ಮಾತುಗಳು ಕೂಡ ಅಷ್ಟೇ ವಿಚಿತ್ರವಾಗಿದೆ. ನಮ್ಗ್ಯಾಕೋ ಈ ತಲೆನೋವು. ಸುಮ್ಮನೆ ಇರು. ಇಲ್ಲ ಅಂದ್ರೆ ಬೆಂಡೆತ್ತುತ್ತಾರಮ್ಮ. ಕೇಳ್ರಪ್ಪ, ಕೇಳಿ. ಇಲ್ಲಮ್ಮ, ಡಮ್ಮೋ ಡಮ್ಮ. ಹಾ, ಹೌದಲ್ವಾ? ಡಮ್ಮೋ ಡಮ್ಮ. ಐ ಲೈಕ್ ದಿ ವರ್ಡ್ ಡಮ್ಮೋ ಡಮ್ಮ. ಡಮ್ಮಕ್ಕ, ಅಮ್ಮ, ನೀನಿಲ್ಲಿರೋವರೆಗೂ ಭಕ್ತಿನ ಕಟ್ಟಿಟ್ಟು ಯುಕ್ತಿನ ಬೆಳೆಸ್ಕೋ. ಆಯ್ತು ಅಮ್ಮ. ವೇಷಭೂಷಣ ಕೂಡ ಬದಲಾಯಿಸ್ಕೋ. ಖಂಡಿತ ಅಮ್ಮ. ನೀನ್ ಹೇಗ್ ಹೇಳ್ತೀಯೋ ಹಾಗೆ ಮಾಡ್ತೀನಿ. ಬರೀ ಕೈಲಿ ಬಂದಿದ್ದಾಳಲ್ಲ, ಅವಳ ಬಟ್ಟೆ ಎಲ್ಲಿದೆ? ನಮಗೇನ್ ಬೇಕೋ ಅದನ್ನ ನಾವ್ ಕೇಳ್ಕೋಬೇಕಷ್ಟೇ ಸುಮ್ಮನ. ಅದನ್ನೆಲ್ಲ ಶಿವ ಕೊಡ್ತಾನೆ. ಶಿವನ ಅಡ್ರೆಸ್ ತಗೊಳ್ಳಿ ಮಾಮ್, ನಾವು ಹೋಗಿ ಬರೋಣ. ಡಮ್ಮೋ ಡಮ್ಮ. ಹೋದ್ರೆ ವಾಪಸ್ ಬರಲ್ಲ ಪುತ್ರ. ಕಾಡು ಮೇಡು ನದಿ ಸಮುದ್ರನ ದಾಟ್ಕೊಂಡು ಹೋಗ್ಬೇಕು. ಈ ವಿಶಾಲಾಕ್ಷಿನೇ ಹೋಗ್ ಬಂದ್ಮೇಲೆ ನಮಗ್ ಹೋಗಕ್ಕಾಗಲ್ವಾ? ಅಲ್ಲಿಗೆ ಹೋಗೋದಕ್ಕೆ ಕಾರೇನ್ ಬೇಕಾಗಿಲ್ಲ ಅತ್ತೆ, ಭಕ್ತಿ ಇರ್ಬೇಕು. ಆಗ್ಲೇ ವಲ್ಲಭ ಕಣ್ಮುಚ್ಕೊಂಡು ಗಾಬರಿ ಆದ.
ಹಾಗಲ್ಲ ಮಾಮ್, ಸಕಲವನ್ನೂ ದೇವರಿಗೆ ಅರ್ಪಿಸ್ತಿದೀವಿ ಅನ್ನೋ ಅಂಕಿತ ಭಾವದಲ್ಲಿ ಹೆಜ್ಜೆ ಹಾಕ್ಬೇಕು. ನಿಜ ಅಪ್ಪ. ಶಂಕರನ್ನ ಪರಮಾತ್ಮ ಅಂತ ಅನ್ಕೊಂಡ್ರೆ ಯಮ ಕಿಂಕರರು ಕೂಡ ನಮ್ ದಾರಿ ಗಡ್ಡ ಬರಲ್ಲ. ಢಮಕ, ಮಾತಲ್ ಮುಳುಗಿ ನಿನಗ್ ನೀರು ಕೊಡ್ಲಿಲ್ಲ ನೋಡು. ಊಟ ಮಾಡೋಣ ಬಾ. ಡಮ್ಮೋ ಡಮ್ಮ, ಫಲಹಾರ ತಗೋತೀನಿ ತಾಯಿ. ಒಳ್ಳೇದು. ಅಮ್ಮನ ಆಜ್ಞೆ ಆಗಿದೆಯಲ್ಲ, ಬಟ್ಟೆನೂ ಬದಲಾಯಿಸ್ಕೊತೀನಿ. ನಾನು ಬರ್ತೀನಿ, ಹೋಗೋಣ ಬನ್ನಿ. ತ್ರಿಶೂಲ ಮತ್ತೆ ಡಮರುಗ ಸಿಗ್ದರ ಹಾಗೆ ಮಾಡಿದೀನಿ. ಈ ವಿಶಾಲಾಕ್ಷಿ ಇನ್ ಯಾವ ಮ್ಯಾಜಿಕ್ ಮಾಡಕ್ಕಾಗಲ್ಲ. ನೀನು ಬಗೆಹರಿಯದ ಹಾಡು, ನೋಡು ಹದಿಹರೆಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ. ಎಷ್ಟೆಂದರು ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ನನ್ನ ಹೆಸರು ಪಾಮು. ಪಾವನ್ ಮೂರ್ತಿ ಅಂತಾರೆ ಪೂರ್ತಿ ಹೆಸರು ಕರೆಯೋಕೆ. ನಾನು ಡಮ್ಮಕ್ಕ. ಇನ್ನು ಮುಂದೆ ಹೋಗಿ ಹೇಳೋದಾದ್ರೆ ಡಮರುಗ ಅನ್ಬೋದು. ನಾನ್ ನಿಮ್ನ ಸ್ವೀಟ್ ಆಗಿ ಡಮ್ಮು ಅಂತ ಕರಿಬೋದಾ? ಕರಿ ಪಾಮು. ಡಮ್ಮು ಪಾಮು. ಡಮ್ಮು ಪಾಮು. ಡಮ್ಮು ಪಾಮು. ಡಮ್ಮು ಪಾಮು. ಡಮ್ಮು ಡಮ್ಮು. ಅಯ್ಯೋ 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 ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಲೈಟ್ ಹೌಸು, ರಸಬದ್ಧವಾಗಿ ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತೀಯಲ್ವಾ ನೀನು? ಚಿಕ್ಕಪ್ಪ, ನೀವು ರಸಬದ್ಧತೆ ರಸಿಕತೆ ಅಂತೆಲ್ಲ ಹೇಳಿದ್ರೆ ಆಂಟಿ ಕಕ್ಕ ಬಿಕ್ಕಿ ಆಗೋಗ್ತಾರೆ. ಏ ಡಮಕ, ನೀನ್ ಯಾಕೆ ಈ ವೇಷದಲ್ಲಿದ್ಯಾ? ವಿಶಾಲಾಕ್ಷಿ ತಾಯಿ ವೇಷಭೂಷಣ ಬದಲಾಯಿಸು ಅಂದ್ರಲ್ಲ, ಬದಲಾಯಿಸ್ದೆ. ನಾನು ಬದಲಾಗ್ಬಿಟ್ಟೆ. ನೀನ್ ಈ ತರ ರೆಡಿ ಮಾಡಿಸಿದ್ ಯಾರು ಡಮ್ಮು? ಹಾಸಿನಿ ಪಾಮು. ಎಸ್, ಕ್ರೆಡಿಟ್ ಎಲ್ಲ ನನ್ಗೆ. ಚೆನ್ನಾಗಿ ರೆಡಿ ಮಾಡಿದೀನಾ? ನೀನು ಮಾಡಿರೋ ಅಲಂಕಾರ ಶೃಂಗಾರದಲ್ಲಿ ಮುಚ್ಚ. ನನ್ ಸಂಸಾರ ಹಾಳು ಮಾಡೋದ್ರಲ್ಲಿದ್ದಾರೆ ಕಣೆ ನನ್ ಗಂಡ. ಲೈಟ್ ಹೌಸು, ಗಾಬರಿ ಪಡ್ಬೇಡ್ವೆ, ಇಬ್ಬರಿಗೂ ನ್ಯಾಯ ಕೊಡ್ತಾ ಇದೀನಿ. ಆಂಟಿ, ನಿಮಗೆ ಮತ್ತೆ ಢಮಕಾಗೆ ಇಬ್ರಿಗೂ ನ್ಯಾಯ ಒದಗಿಸೋ ಅಂತ ವ್ಯಕ್ತಿ ಆಗೋದ್ರು ಚಿಕ್ಕಪ್ಪ. ಎಲ್ಲಿ ಒಂದ್ಸರ್ತಿ ನೀವು ಢಮಕ ಪಕ್ಕದಲ್ಲಿ ನಿಂತ್ಕೊಳ್ಳಿ. ಅಬ್ಬಾ ಆಂಟಿ, ಬನ್ನಿ, ನೀವ್ ಸರ್ಕೊಳ್ಳಿ ಚಿಕ್ಕಪ್ಪ, ಬನ್ನಿ. ನಿನ್ ಹೆಂಡತಿಯಲ್ಲಿ ಪಾಮು. ಆಕಾಶ ನೋಡೋವರ್ಗೂ ಅವಳ ಮುಖ ಕಾಣಲ್ಲ. ಇಲ್ಲಿ ನೋಡು, ಸ್ವಲ್ಪ ತಲೆ ಮೇಲೆ ಎತ್ತು. ನೆಕ್ಲೆಸ್ ಚುಚ್ತಾ ಇದೆ ಪಾಮು. ಚೆನ್ನಾಗಿ ಮಾತಾಡ್ತೀಯ ಕಣೆ. ಬಂಗಾರ ಎಲ್ಲಾದ್ರೂ ಚುಚ್ಚುತ್ತಾ? ಕೊಂಡ್ಕೊಳಕ್ ಹೋದ್ರೆ ರೇಟ್ ಚುಚ್ಚತ್ತೆ. ಸರಿಯಾಗಿ ಹೇಳಿದ್ರಿ ಚಿಕ್ಕಪ್ಪ. ಢಮಕ, ನಾಳೆ ನೀನೇನ್ ಬೇರೆ ತರ ರೆಡಿ ಮಾಡ್ಲಾ? ಡಮ್ಮು ಡಮ್ಮು ಅಂದ್ರೆ ಓಕೆ ಅಂತ ಕಣೆ. ನಾನ್ ಹೀಗೆ ಆಚೆ ಹೋಗಿ ವಾಯು ವಿಹಾರ ಮಾಡ್ಕೊಂಡ್ ಬರ್ತೀನಿ. ಬಾಯ್. ಟೇಕ್ ಕೇರ್. ವಾಯು ವಿಹಾರ ಯಾಕೆ ಚಿಕ್ಕಪ್ಪ? ನಾನೇ ಗಾಳಿಯಲ್ಲಿ ತೇಲಾಡ್ತಿರ್ಬೇಕಾದ್ರೆ ಡಮ್ಮು ವಾಯು ವಿಹಾರಕ್ಕೆ ಹೋಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲಮ್ಮ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಲೇ ಹಾಸ್, ಡಮಕ ನನ್ ಸಂಸಾರಕ್ಕೆ ಬೆಂಕಿ ಇಡ್ತಾಳೆ ಅಂತ್ಯಾ? ಹಾ, ಅದ್ಯಾಕೆ ಹಾಗೆ ಯೋಚಿಸ್ತೀರಾ? ಲೈಟ್ ಆಗಿ ತಗೊಳ್ಳಿ ಆಂಟಿ.